ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಮಗೆ ತುಂಬಾ ವ್ಯತ್ಯಾಸ ಇದೆ. ಸರ್, ಆ ವ್ಯತ್ಯಾಸ ಯಾವ ರೀತಿ ಇದೆ ಹೇಳ್ಬೋದಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ, 8 ಜನ ಕಳ್ತನ ಆಯ್ತು, 8 ಜನರ ಇಂಟ್ರೋಗೇಷನ್ ಮಾಡ್ತಾರೆ. ಅವ್ರ ಇಂಟ್ರೋಗೇಷನ್ ಮಾಡೋ ರೀತಿ ಬೇರೆ ಇರುತ್ತೆ. ಅಂದ್ರೆ ಸ್ವಲ್ಪ ಜೋರಾಗೆ ಇರುತ್ತೆ ಅವ್ರು ಮಾಡುವಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಹೊಡಿಲೂಬಹುದು ಅಲ್ವಾ? ಒಬ್ಬರನ್ನೇ ಕುಂಡ್ರಿಸ್ಬಿಟ್ಟು ನಿನ್ನೆ ಕಳ್ತನ ಮಾಡಿದಂತಲ್ಲ ಫ್ರೆಂಡ್ ಹೇಳಿದಾನೆ, ಈ ತರ ಬಾಯಿ ಬಿಡಿಸ್ಬಿಡ್ತಾರೆ. ಬಟ್ ನಿಮ್ದು ನಮ್ದು ಹಂಗೆ ಮಾಡಕ್ ಬರಲ್ಲ, ನಮ್ಗೆ ಆ ಥರ ರೈಟ್ಸೇ ಇಲ್ಲ. ಅದೇ ಒಬ್ಬ ಕಳ್ಳ ಇದ್ದಾನೆ ಅಂತ ಅನ್ಕೊಳ್ಳೋಣ. ಸೊ ನೀವು ಅವ್ರಿಗೆ ಅಂದ್ರೆ ಇನ್ವೆಸ್ಟಿಗೇಟ್ ನೀವು ಮಾಡಿರ್ತೀರಲ್ವಾ, ನೀವು ಯಾವ ರೀತಿ ಸ್ಮೂತ್ ಅಲ್ಲಿ ಆ ಇನ್ವೆಸ್ಟಿಗೇಷನ್ ನ ಮಾಡ್ಬೋದು? ಸೊ ಇನ್ವೆಸ್ಟಿಗೇಷನ್ ಏನಂತ ಹೇಳಿದಾಗ ನಮ್ಗೆ ಕೆಲವೊಂದು ಕಳ್ತನ ಮಾಡಿದಾಗ ನಮಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ ನಾವು. ಅವನ್ನ ಕಳ್ತನ ಆದ ಟೈಮಲ್ಲಿ ಆ ಮನುಷ್ಯ ಅದೇ ಜಾಗದಲ್ಲಿ ಇದ್ನ ಅಥವಾ ಅವನು ಆ ಜಾಗದಲ್ಲಿ ಇರ್ಲಿಲ್ವಾ ಅದನ್ನ ಕೂಡ ಸ್ಟಡಿ ಮಾಡ್ತೇವೆ. 1 ವೀಕ್ ನಂತರ ಅವನ ಲೈಫ್ ಸ್ಟೈಲ್ ಯಾವ ತರ ಇದೆ, ಅವನು ಇರೋ ಒಡವೆನ ಮಾರ್ಬಿಟ್ಟು ಏನೋ ಗಾಡಿ ಬೈಕ್ ತಗೊಂಡ ಅಥವಾ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತಾರ, ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಒಡವೆ ಕಳ್ತನ ಮಾಡಿ ಎಷ್ಟೇ ದೂರ ಹೋಗ್ಲಿ ಅವನು 100% ಅದು ರಿಕವರಿ ಆಗುತ್ತೆ, ಅದ್ರ ಬಗ್ಗೆ ಸಮಸ್ಯೆ ಬೇಡ. ಇನ್ವೆಸ್ಟಿಗೇಷನ್ಗೂ ಮತ್ತೆ ಸ್ಪೈಗೂ ಏನ್ ಡಿಫ್ರೆನ್ಸ್? ಇನ್ವೆಸ್ಟಿಗೇಷನ್ ಅಂತ ಏನಂದ್ರೆ ಸರ್ಚ್ ಮಾಡ್ತಾ ಹೋಗ್ಬೇಕು. ಈಗ ಒಬ್ಬನ ಪರ್ಸನ್ ಇದ್ದಾನೆ, ಅವನ ಪರ್ಸನ್ ಈಗ 3 ಡೇಸ್ ಬ್ಯಾಕ್ ಕಳ್ತನ ಆಗಿದೆ, 3 ಡೇಸ್ ಇಂದ ಅವ್ನು ಏನ್ ಮಾಡ್ತಾ ಇದ್ದ, ಸೊ ನಿನ್ನೆ ಅವ್ನು ಎಲ್ಲಿ ಹೋಗಿದ್ದಾನೆ, ಯಾರನ್ನ ಮೀಟ್ ಆದ ಅವನು, ಯಾರನ್ನ ಜೊತೆಗೆ ಅವನು ಜಾಸ್ತಿ ಮಾತಾಡಲಿ ಸ್ಟಾರ್ಟ್ ಮಾಡ್ದ. ಸೊ ಇದನ್ನೆಲ್ಲ ಏನ್ ಮಾಡ್ತಾರೆ, ಒನ್ ಬೈ ಒನ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸ್ಪೈ ಅಂತ ಏನಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮಾಡಲ್ಲ, ಅವನು ಇವಾಗ ಇಲ್ಲಿ ನಿಮ್ ಸ್ಟುಡಿಯೋದಲ್ಲಿ ಇದ್ದಾನೆ, ಅವನ್ನ ವಾಚ್ ಮಾಡ್ತಾ ಇರ್ತಾರೆ 24 ವಾಚಿಂಗ್. ಎಷ್ಟು ಗಂಟೆಗೆ ಅವನು ಇಲ್ಲಿ ಬಂದಿದ್ದಾನೆ, ಇಲ್ಲಿಂದ ಹೊರಗೆ ಎಲ್ಲೇ ಹೋಗ್ತಾನೆ, ಅಲ್ಲಿಂದ ಎಲ್ಲ ಹೋಗ್ತಾನೆ, ಅಲ್ಲಿಂದ ಎಲ್ಲ ಹೋಗ್ತಾನೆ, ಅಲ್ಲಿಂದ ಎಲ್ಲ ಹೋಗ್ತಾನೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ವಾಚ್ ಮಾಡ್ತಾ ಇರ್ತೇವೆ, ಅದು ಸ್ಪೈ ಅಂತ ಕರೀತಾರೆ. ಇಂಟ್ರೆಸ್ಟಿಂಗ್ ಸರ್, ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನೀವು ಒಂದೊಂದು ಸ್ಟೋರಿನೂ ಹೇಳ್ತಾ ಹೋಗ್ತಾ ನನಗಂತೂ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗ್ತದೆ. ಬಟ್ ಎವ್ರಿ ಪ್ರಾಸೆಸ್ ಹ್ಯಾಸ್ ಅ ಡಿಫ್ರೆಂಟ್ ಸೆಟಪ್. ಸೊ ಮೆಂಟಲಿ ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಾ? ವಿತ್ ಟೀಮ್ ಕೂಡ ಇರ್ಬೋದು. ಟೀಮ್ಗಿಂತ ಈ ಕಳ್ತನ ಕೇಸಸ್ ಅಲ್ಲಿ ನಾವು ಎಲ್ಲರನ್ನೂ ಕಳ್ಸಲ್ಲ. ಈ ಟೀಮಲ್ಲಿ ಮೇನ್ ಆಗಿ ಹೋದ್ರೆ ನಾನು ಹೋಗ್ತೇನೆ, ಇಲ್ಲಾಂದ್ರೆ ನಮ್ಮ ಅವ್ರ ಅಸಿಸ್ಟೆಂಟ್ ಇದ್ದಾರೆ, ಇಬ್ಬರೇ ಹೋಗ್ತೇವೆ ನಾವು ಇಂಥ ಕಳ್ತನ ಕೇಸಸ್ ಅಲ್ಲಿ ಅಷ್ಟೇ. ಯಾಕಂದ್ರೆ ಅನ್ಯುವಲ್ ಏನಾಗುತ್ತೆ, ಇಲ್ಲಿ ಇರೋದೆಲ್ಲ ಕಾಮನ್ ಪೀಪಲ್ಸ್ ಜೊತೆಗೆ ನಾವು ಈ ತರ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರಲ್ಲ. ನಾವೇನ್ ಮಾಡ್ತೇವೆ, ಆಲ್ಮೋಸ್ಟ್ ಕ್ಲೂ ನಮ್ಗೆ ಎಲ್ಲಿ ಕಳ್ತನ ಆಗಿದೆ ಅಲ್ಲಿ ಸಿಗ್ಬಿಡುತ್ತೆ ನಮ್ಗೆ. ಇನ್ ಕೇಸ್ ಕ್ರೂಷಿಯಲ್ ಆದ್ರೆ ಮಾತ್ರ ಅವಾಗ 6 months ವರೆಗೂ ಹಿಡಿದಿರೋದಿದೆ ಅಂತ ಹೇಳಿದ್ರಿ. ಇದೆ. ಕೆಲವೊಂದು ಈ ಮ್ಯಾಟ್ರಿಮೋನಿ ಕೇಸ್ಗಳು ಬರ್ತಾವಲ್ಲ, ಅದರಲ್ಲಿ ನಮ್ಗೆ ತುಂಬಾ ಟೈಮ್ ಹಿಡಿಯುತ್ತೆ. ಓಕೆ. ಸೊ ಆ ಟಾಪಿಕ್ ಖಂಡಿತವಾಗ್ಲೂ ಬರ್ತೀನಿ, ಅಂದ್ರೆ ಮಾತಾಡ್ತಾ ಆದ್ರೆ ಯಾವುದೇ ಟೈಮಲ್ಲೂ ನೀವು ಈ ತರ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ನೀವು ಹೋಪ್ಸ್ ಕಳ್ಕೊಂಡಿರೋದಿದ್ಯಾ, ಅಯ್ಯೋ ಇದು ನನ್ನ ಕೈಲಿ ಆಗೋದೇ ಇಲ್ಲಪ್ಪ, ಇಟ್ಸ್ ವೆರಿ ಚಾಲೆಂಜಿಂಗ್ ಅಂತ? ಇಲ್ಲ, ಕ್ರಿಟಿಕಲ್ ಮೂಮೆಂಟ್ ಆದ್ರೆ ನಾವೇನ್ ಮಾಡ್ತೇವೆ, ನೀವು ಸ್ಟೇಷನ್ ಕಂಪ್ಲೇಂಟ್ ಮಾಡೋದು ಬಹಳ ಉತ್ತಮ ಅಂತ ಹೇಳ್ಬಿಡ್ತೇವೆ. ಅಂದ್ರೆ ಗಿವ್ ಅಪ್ ಮಾಡ್ದಂಗ? ಅಂದ್ರೆ ಈಗ ಒಂದು ಮನೆಯಲ್ಲಿ 8 ಜನ ಇರ್ತಾರೆ, 8 ಜನರು ನಾವು ಎಲ್ಲಾ ತರ ಇನ್ವೆಸ್ಟಿಗೇಷನ್ ಮಾಡ್ತೇವೆ, ನಮ್ಗೆ ಆ ತರ ರೈಟ್ಸ್ ಇರುವುದಿಲ್ಲ. ಬಟ್ ನಾವು ಓವರ್ ಆಗಿ ಸ್ಟಡಿ ಮಾಡ್ತೇವೆ ಹುಡುಗನ ಬಗ್ಗೆ, ಏನು ಇವನ್ ಕತೆ ಏನು, ಇವನ್ ಏನ್ ಮಾಡ್ತಾನೆ ಎಲ್ಲ ಸ್ಟಡಿ ಮಾಡಿದಾಗ ಏನಾಗುತ್ತೆ, ನಮ್ಗೆ ಒಂದು ಇಬ್ಬರ ಮೇಲೆ ಅನುಮಾನ ಬಂದ್ಬಿಡತ್ತೆ. ನಾವು ಅವ್ರಿಗೆ ಹೇಳ್ತೇವೆ, ಫ್ಯಾಮಿಲಿ ಅವರಿಗೆ, ನೋಡಿ ಅವ್ರ ಮೇಲೆ ನಮ್ಗೆ ಅನುಮಾನ ಇದೆ. ಇವ್ರು ಹೇಳ್ತಾರೆ, ಸರ್ ನೀವು ಹೆಂಗಾರ ಮಾಡಿ ರಿಕವರಿ ಮಾಡಿಬಿಡಿ. ನಾವು ಮಾಡಲ್ಲ, ಅವ್ರು ಯಾವಾಗ ಭಯ ಬಿಡಲ್ಲ ಅಂತ ಹೇಳಿದ ತಕ್ಷಣ ನೀವೇನ್ ಮಾಡಿ, ನಿಯರೆಸ್ಟ್ ಕಂಪ್ಲೇಂಟ್ ಮಾಡಿ ಹೇಳಿ ಈ ತರ ಆಗಿದೆ ನಮ್ಗೆ ಅಂತ ಹೇಳ್ಬಿಟ್ಟು 100% ಅವ್ರು ಕ್ಲಿಯರ್ ಮಾಡ್ಕೊಡ್ತಾರೆ ನಿಮ್ಗೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಈ ಕದ್ದಿರೋ ಒಡವೆನ ಸೇಟು ಅಂಗಡಿಲಿ ಇಟ್ಬಿಡ್ತಾರೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ನಿಯರೆಸ್ಟ್ ಸೇಟು ಅಂಗಡಿಲಿ ಅಥವಾ ಒಡವೆನ ಅಡ ಇಟ್ಬಿಡ್ತಾರೆ. ಕೆಲವೊಮ್ಮೆ ಏನ್ ಮಾಡ್ತಾರೆ, ಕದ್ದ ತಕ್ಷಣ ಅದನ್ನ ಮಾರ್ಲಿಕ್ಕೆ ಹೋಗಲ್ಲ, ಫ್ಯಾಮಿಲಿಯವರೇ, ಅವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅವ್ರ ಫ್ಯಾಮಿಲಿಯವರೇ ಮಾಡ್ತಾರೆ. ಹೊರಗಡೆ ಬಂದು ಮಾಡೋದು ಬಹಳ ಕಷ್ಟ. ಹೊರಗಡೆ ಬಂದು ಮಾಡಿದ್ರೆ ರಾಬರಿ ಅಂತಾರೆ ಅದಕ್ಕೆ, ಅದು ಕಳ್ತನ ಆಗಲ್ಲ, ಅದು ಬಾಗಿಲ ಹೊಡೆದು CCTV ಎಲ್ಲ ಅದು ತುಂಬಾ ದೊಡ್ಡ ಇಶ್ಯೂಸ್ ಆಗುತ್ತೆ. ಇವು ಏನಾಗುತ್ತೆ ಅಂದ್ರೆ ಮನೆ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ, ಮನೆ ಫ್ಯಾಮಿಲಿ ಮದುವೆಗೆ ಯಾರು, ಕೆಲವೊಮ್ಮೆ ಏನಾಗುತ್ತೆ, ಒಂದು ಮದುವೆ ಫಂಕ್ಷನ್ ಏನ್ ಮಾಡ್ತಾರೆ, ನೀವು ತುಂಬಾ ಬ್ಯುಸಿ ಇರ್ತೀರಾ, ನಿಮ್ಮ ಒಡವೆ ಮೇಲೆ ನಿಮ್ಗೆ ಗಮನ ಇರಲ್ಲ, ಅವಾಗ ಏನಾಗುತ್ತೆ, ಮಿಸ್ ಆಗ್ಬಿಡುತ್ತೆ ಒಡವೆ. ಸೊ ಅಲ್ಲಿ ಬಂದವರೇ ಅದನ್ನ ಕೆಲವೊಮ್ಮೆ ಸ್ವಲ್ಪ ಡಬಲ್ಗೆ ಮಾಡೋರು ಅದನ್ನ ಮಾಡಿರ್ತಾರೆ. ಸೊ ಅದನ್ನ ಕೂಡ ಆಮೇಲೆ ಕ್ಯಾಶ್ ಮಾಡಬಹುದು. ಓಕೆ. ಸೊ ಈ ಪ್ರಾಸೆಸ್ ಅಲ್ಲಿ ಮ್ಯಾಕ್ಸಿಮಮ್ 5 days ಇಂದ 6 days ಅಷ್ಟರಲ್ಲಿ ನೀವು ಕೇಸ್ನ ಕಂಪ್ಲೀಟ್ ಮಾಡಿಬಿಡ್ತೀರಾ? ಓಕೆ, ದಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಸರ್. ಖಂಡಿತ, ಯಾಕೆ ಇದಕ್ಕೆ ನಮಗೆ 80 to 90% ಡಿಪಾರ್ಟ್ಮೆಂಟ್ ಹೆಲ್ಪ್ ಆಗುತ್ತೆ. ಕಳ್ತನ ಕೇಸಲ್ಲೂ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡ್ತಾರಾ? ಅಂದ್ರೆ ಮುಂಚೆ ನೀವು ಕಂಪ್ಲೇಂಟ್ ಮಾಡಿನೇ ದೆನ್ ಯು ಟೇಕ್ ಇಟ್ ಅಹೆಡ್ ಅನ್ನೋ ತರ? ಎಲ್ಲ ಕೇಸ್ನ ಕಂಪ್ಲೇಂಟ್ ಮಾಡ್ಬೇಕಂತ ಇರೋದು. ಕಾಮನ್ ಪೀಪಲ್ ಅಫೋರ್ಡ್ ಮಾಡ್ಬೋದಾ ಫೀಸ್ನ?
ನಾವು ಜಾಸ್ತಿ ಏನು ಫೀಸ್ ಮಾಡಲ್ಲ, ತುಂಬಾ ಕಮ್ಮಿ ಇರುತ್ತೆ ಫೀಸ್ ನಮ್ದು. ಹೌದಾ? ಹಂಗಂದ್ರೆ ಎಲ್ಲರೂ ಅಫೋರ್ಡ್ ಮಾಡ್ಬೋದು ಇದು. ಯಾರು ಬೇಕಾದ್ರೆ. ಯಾಕಂದ್ರೆ ಒಬ್ಬರಿಗೆ ಒಂದು ಪರ್ದೆ ಬಂದ್ಬಿಡಿದೆ, ಡಿಟೆಕ್ಟಿವ್ಸ್ ಅಂತಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ನಾವು ಅದನ್ನ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ. ಸಾಧ್ಯನೇ ಇಲ್ಲ. ಓಕೆ ಓಕೆ. ಅವ್ರು ಎಷ್ಟು ತುಂಬಾ ಕಮ್ಮಿ ಇರುತ್ತೆ ನಮ್ಮ ಫೀಸಸ್. ಅವ್ರು ಬಹಳ ಖುಷಿ ಆಗ್ತಾರೆ ನಮ್ಮ ಫೀಸ್ ಕೊಡ್ಲಿಕ್ಕೆ. ಓಕೆ. ಯಾರು ಆ ಥರ ಇದು ಮಾಡಲ್ಲ. ದ ಪ್ರಾಸೆಸ್ ಇಸ್ ರಿಯಲಿ ಡಿಫ್ರೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಸರ್. ಖಂಡಿತ ಮೇಡಮ್. ಸರ್, ನೀವು ಅವಾಗಲೇ ಮಾತಾಡಬೇಕಾದ್ರೆ ಒಂದು ಮೆನ್ಷನ್ ಮಾಡಿದ್ರಿ, ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೇಸ್ ಸಾಲ್ವ್ ಆಯಿತು ಅಂತ. ಸೊ ಇದೇ ಥರ ಬೇರೆ ಎಲ್ಲಿ ನೀವು ಇದನ್ನು ಅಪ್ಲೈ ಮಾಡಿದ್ದೀರಾ? ಒಂದು ಕಾರ್ಪೊರೇಟ್ ಕಂಪ್ನಿ ಇರುತ್ತೆ. ಆ ಕಾರ್ಪೊರೇಟ್ ಕಂಪ್ನಿಲಿ ಏನಾಗುತ್ತೆ, ಏರೋನಾಟಿಕ್ಸ್ ಕಂಪನಿ ಅದು. ಈ ಕಾಪರ್ದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಆ ಕಂಪನಿಯಲ್ಲಿ. ತುಂಬ ಬೇರೆ ಬೇರೆ ಕಂಪನಿ ಇದೆ ಅವ್ರದ್ದು, ತುಂಬ ಬ್ಯುಸಿಯಾಗಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಸ್ಟಾಕಲ್ಲಿ ಸಪ್ಲೈ ಆಗಲ್ಲ. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ, ಬೇರೆ ಕಂಪನಿಗೆ ಅದೇ ಥರ ಡೂಪ್ಲಿಕೇಟ್ ರೀಚ್ ಆಗ್ತಾ ಇದೆ. ಸೊ ಇವ್ರು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಇದು ಅಲ್ಲಿ ತಲುಪ್ತಾ ಇಲ್ಲ. ಆದರೆ ಬೇರೆ ಪ್ರಾಡಕ್ಟ್ ಅಲ್ಲಿ ಸೇಮ್ ಪ್ರಾಡಕ್ಟ್ ಅಲ್ಲಿ ತಲುಪ್ತಾ ಇದೆ ಅಲ್ಲಿ. ಓಕೆ, ಹಂಗಂದ್ರೆ ಇದು ಸ್ಟಾಪ್ ಆಗ್ತಿದೆ, ಬೇರೆ ಪ್ರಾಡಕ್ಟ್ಸ್ ಹೋಗ್ತಿದೆ, ನಕಲಿ ಹೋಗ್ತಾ ಇದೆ. ಕಸ್ಟಮರ್ಸಿಗೆ ಏನು ಬೇಕು ಅದು ತಲುಪ್ತಾ ಇದೆ, ಆದರೆ ಇವರಿಂದ ತಲುಪ್ತಾ ಇಲ್ಲ. ಆ ಥರ ಸಮಸ್ಯೆ ಆದಾಗ ಓನರ್ ಬರ್ತಾರೆ ನಮ್ಮ ಹತ್ರ, ಕರ್ಸ್ಕೊಳ್ತಾರೆ ನಮಗೆ, ಈ ಥರ ಆಗಿದೆ ಸಮಸ್ಯೆ ಅಂತ ಹೇಳಿದಾಗ ನಾವೇನು ಮಾಡ್ತೇವೆ, ಮಾಮೂಲಿ ಕೇಳ್ತೇವೆ, ಎಷ್ಟು ಜನ ಸ್ಟಾಫ್ ಇದ್ದಾರೆ ಸರ್, ಮಾರ್ಕೆಟಿಂಗಲ್ಲಿ ಎಷ್ಟು ಜನ ಇದ್ದಾರೆ, ಅಕೌಂಟ್ಸಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಮಾರ್ಕೆಟಿಂಗಲ್ಲಿ 3 ಜನ ಇರ್ತಾರೆ, ಅಕೌಂಟ್ಸಲ್ಲಿ 2 ಇರ್ತಾರೆ. ನಾವೇನು ಮಾಡ್ತೇವೆ, 5 ಜನರ ಮೊಬೈಲಿಗೆ ಅಪ್ಲಿಕೇಶನ್ ಹಾಕಿ ಬೇರೆ ಮೊಬೈಲ್ ಕೊಟ್ಬಿಡಿ. ವೆರಿ ಸಿಂಪಲ್. ಈಗ ನೀವು ಏನಾಗುತ್ತೆ, ನಾವು ಅವ್ರನ್ನ ಹಿಂದೆ ಬಿಟ್ಟು ಅವನು ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ, ಎಲ್ಲಿಂದ ಎಲ್ಲಿ ಡ್ರಾಪ್ ಮಾಡ್ತಾನೆ, ಎಲ್ಲಿಂದ ಅವನು ಸಪ್ಲೈ ಮಾಡ್ತಾನೆ, ಅವೆಲ್ಲ ಹಿಂದೆ ಬರೋದಕ್ಕಿಂತ ಅವರಿಗೆಲ್ಲ ಒಂದು ಮೊಬೈಲ್ ಅಪ್ಲಿಕೇಶನ್ ಕೊಟ್ಬಿಡಿ. ನೀವು ಕಂಪನಿ ಕಡೆಯಿಂದ ಕೊಡಿ, ಒಂದು 20,000 ರೂಪಾಯಿ ಮೊಬೈಲ್ ಕೊಡಿ, ಅಪ್ಲಿಕೇಶನ್ ಕೊಟ್ಬಿಡ್ತೇವೆ. ಅವಾಗ ಏನಾಗುತ್ತೆ, ನಿಮಗೆ ಅವನು ಓವರಲ್ ಆಗಿ ಅವನು ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಈ 3 ಜನ ಮಾರ್ಕೆಟಿಂಗ್ನವರು ಸಪ್ರೇಟ್ ಒಂದು ಯೂನಿಟೇ ಮಾಡ್ಕೊಂಡ್ಬಿಟ್ಟಿದ್ರು. ಕಂಪನಿಯವರೇ ಮಾರ್ಕೆಟಿಂಗ್ ಟೀಮ್ ಸಪ್ರೇಟ್ ಯೂನಿಟ್ ಮಾಡ್ಕೊಂಡಿರೋದು. ಮ್ಯಾನುಫ್ಯಾಕ್ಚರಿಂಗ್ ಸಪ್ರೇಟ್ ಒಂದು ಯೂನಿಟ್ ಮಾಡ್ಕೊಂಡು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರಿ ಇವರು. ಅಲ್ಲಿ 30 ಜನ ಎಂಪ್ಲಾಯ್ಸ್ ಇಟ್ಕೊಂಡು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಇವರು. ಅಯ್ಯೋ, ಮತ್ತೆ ಈ ಪ್ರಾಡಕ್ಟ್ಸ್ ಏನ್ ಮಾಡ್ತಿದ್ರು, ಅದನ್ನ ಈ ಕಂಪನಿ ಅಂದ್ರೆ ಈ ಮಾರ್ಕೆಟಿಂಗ್ ಟೀಮ್ ಅವ್ರು ತಗೊಳ್ತಾ ಇದ್ರಾ? ಕಂಪನಿ ಪ್ರಾಡಕ್ಟೇ ಮುಟ್ತಾ ಇರಲಿಲ್ಲ ಅವರು. ಈಗ ಏನಾಗುತ್ತೆ, ಬೇರೆ ಕಸ್ಟಮರ್ಸಿಗೆ ಪ್ರಾಡಕ್ಟ್ ಬೇಕಾಗತ್ತೆ, ಅವಾಗ ಏನ್ ಮಾಡ್ತಾರೆ, ಅಕೌಂಟ್ಸಿಗೆ ಗೊತ್ತಿರತ್ತೆ ಇಂಥ ಕಂಪನಿ ಇವರಿಗೆ ಇಂಥ ಪ್ರಾಡಕ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಲ್ ಇಲ್ಲ ಆಗಲ್ಲ, ಅವ್ರ ಪ್ರಾಡಕ್ಟ್ ಅಲ್ಲಿ ಹೋಗುತ್ತೆ, ಬಿಲ್ ಎಲ್ಲ ಆಗ್ತಿತ್ತು ಅವರಿಗೆ. ಬಟ್ ಈ ಕಂಪನಿ ಲಾಸ್ ಆಗ್ತಾ ಇತ್ತು, ನಾನು ಹೇಳೋದು. ಸೊ ಅಲ್ಲಿ ಕಂಪನಿ ಕಸ್ಟಮರ್ಸಿಗೆ ಏನ್ ಬೇಕು ಅದು ಸಪ್ಲೈ ಸಿಗ್ತಾ ಇದೆ, ಆದ್ರೆ ಆ ಪ್ರಾಡಕ್ಟು ಇವ್ರದಲ್ಲ. ಇವರಿಗೆ ಡಿಮ್ಯಾಂಡ್ ಎಲ್ಲಿದೆ ಅಂತ ಮಾರ್ಕೆಟಿಂಗ್ ಟೀಮ್ ಅವ್ರಿಗೆ ಗೊತ್ತಿತ್ತು, ಅಕೌಂಟ್ಸ್ ಇವರೇ ಮೇಂಟೈನ್ ಮಾಡ್ತಾ ಇದ್ರು. ಹಾಗಾಗಿ ಏನಾಯ್ತು, ಇದನ್ನ ಬೇರೆ ಕಡೆಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಟ್ ಎ ಟೈಮ್ ಅವರಿಗೆ ರೀಚ್ ಮಾಡಿಸ್ತಾ ಇದ್ರು. ಸೊ ಇದು ನಾವೇನು ಮಾಡಿದ್ವಿ, ಅಪ್ಲಿಕೇಶನ್ ಹಾಕಿದ ತಕ್ಷಣ ಓನರ್ ಕೂತ ಜಾಗದಲ್ಲಿ ಹಿಡಿದ್ಬಿಟ್ಟ. ಇವರು ಎಲ್ಲಿ ಹೋಗ್ತಾರೆ, ಎಲ್ಲಿ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ, ಅಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅಲ್ಲಿಂದ ಅದನ್ನ ಎಲ್ಲಿ ಸಪ್ಲೈ ಮಾಡ್ತಾರೆ, ಪ್ರತಿಯೊಂದು ಟ್ರ್ಯಾಕ್ ಮಾಡುತ್ತೆ ಅಪ್ಲಿಕೇಶನ್. ಹಂಗಂತಂದ್ರೆ ಅಂದ್ರೆ ಫೋನ್ ಕೊಡೋಕ್ಕಿಂತ ಮುಂಚೆನೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಂಪ್ಲಾಯಿಗಳಿಗೆ ಕೊಟ್ಬಿಡೋದು. ಆಕ್ಚುಲಿ ಅದು ಮೊಬೈಲ್ ಸಾಫ್ಟ್ವೇರ್ ಬಂದ್ಬಿಟ್ಟು ಚೈಲ್ಡ್ ಮಾನಿಟರ್ ಆ್ಯಪ್ ಅಂತ. ಓಕೆ. ಲಾಸ್ಟ್ ಟೈಮ್ ಅಲ್ಲಿ ಹುಬ್ಳಿಯಲ್ಲಿ ಒಂದು ನೇಹಾ ಅವರು ಕೊಲೆ ಆಯ್ತು. ಹೌದು ಸರ್, ಕರೆಕ್ಟ್. ಬೇರೆ ಹುಡುಗ ಅವನು ಇಷ್ಟಪಡ್ತಾ ಇದ್ದ, ಆಮೇಲೆ ಅವನು ಅವಳಿಗೆ ಸಾಯಿಸಿರ್ತಾನೆ. ಕೊನೆ ತನಕನೂ ಆ ತಂದೆ ಗೊತ್ತಿಲ್ಲ ತನ್ನ ಮಗಳು ಯಾರನ್ನ ಇಷ್ಟಪಡ್ತಾ ಇದ್ದಾಳ ಅಂತ, ಕೊನೆವರೆಗೂ ಗೊತ್ತಾಗಿಲ್ಲ. ಇಲ್ಲ. ಯಾಕೆ ನಾವು ಮಕ್ಕಳ ಮೇಲೆ ಮಾನಿಟರ್ ಮಾಡಬಾರ್ದು? ಈಗ ನಾವು ಮಕ್ಕಳನ್ನ ಬೆಳೆಸಿ ಒಂದು ಕಾಲೇಜ್ ಕಳಿಸೋ ತನಕ ನಾವೆಷ್ಟು ಸಫರ್ ಪಟ್ಟಿರ್ತೇವೆ, ಆಮೇಲೆ ನಾವು ಯಾಕೆ ಅವ್ರನ್ನ ಮಾನಿಟರ್ ಮಾಡಬಾರ್ದು? ತಪ್ಪೇನಿದೆ? ಕರೆಕ್ಟ್, ತಪ್ಪಿಲ್ಲ. ಸೊ ಬೇಸಿಕಲಿ ಈ ಆ್ಯಪ್ ಹಾಕದೆ ಮಾನಿಟರ್ ಮಾಡೋದಕ್ಕೆ, ಮಕ್ಕಳನ್ನ ಮಾನಿಟರ್ ಮಾಡಿ, ಮಕ್ಕಳನ್ನ ಮಾನಿಟರ್ ಮಾಡೋದಕ್ಕೆ. ಓಕೆ, ಅವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಅವ್ರ ಆಕ್ಟಿವಿಟೀಸ್ ಏನು, ಪ್ರತಿಯೊಂದು ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಮಗಳು ಹೊರಗಡೆ ಹೋಗಿದ್ದಾಳೆ, ಅವಳ ಹಿಂದೆ ತಂದೆ ಕೆಲಸ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ, ಬೇರೆಯವ್ರನ್ನ ಅವ್ನು ಫಾಲೋ ಮಾಡ್ಲಿಕ್ಕೂ ಆಗಲ್ಲ. ಎಷ್ಟೊಂದ ಫಾಲೋ ಅಪ್ ಮಾಡ್ತೀರಿ ನೀವು? ಮಾಡ್ಲಿಕ್ಕೆ ಆಗಲ್ಲ. ಈ ಚೈಲ್ಡ್ ಮಾನಿಟರ್ ಆ್ಯಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಎಲ್ಲೇ ಓಡಾಡ್ಲಿ, ಯಾರ ಜೊತೆಗೆ ಏನೇ ಮಾತಾಡ್ಲಿ, ವಾಟ್ಸಪ್ ಅಲ್ಲಿ ಏನೇ ಮೆಸೇಜ್ ಮಾಡಿರ್ಲಿ, ತಂದೆ ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.